ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆಯಲ್ಲಿನ ಅಕ್ರಮಗಳು, ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ವ್ಯವಸ್ಥೆಯಲ್ಲಿನ ಲೋಪಗಳನ್ನು ಖಂಡಿಸಿ ವಿದ್ಯಾರ್ಥಿಗಳು, ಯುವಕರು ಹಾಗೂ ವಿವಿಧ ವಿದ್ಯಾರ್ಥಿ ಸಂಘಟನೆಗಳು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದ್ವು. ಏನು ಸಿಜೆಪಿ ಮತ್ತೆ ಕಾಂಗ್ರೆಸ್ ಮತ್ತು ಬಿಜೆಪಿಯನ್ನು ಹೊರತುಪಡಿಸಿ ವಿವಿಧ ಪಕ್ಷಗಳು, ಎಲ್ಲ ಮುಖಂಡರು ಮತ್ತು ಯುವಕರು, ಸಿಜೆಪಿ ನಾವಿಲ್ಲೆಲ್ಲ ಪ್ರತಿಭಟನೆ ಭಾಗಿಯಾಗಿದ್ದೀವಿ. ನಮ್ಮ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಇವತ್ತು ಬೇಜವಾಬ್ದಾರಿಯ ಧರ್ಮೇಂದ್ರ ಪ್ರಧಾನ್ ಉನ್ನತ ಶಿಕ್ಷಣ ಸಚಿವರು ರಾಜೀನಾಮೆಯನ್ನು ಕೊಡಬೇಕು. ಯಾಕಂದರೆ ಈ ದೇಶದಲ್ಲಿ 6 ಬಾರಿ ಪೇಪರ್ ಲೀಕ್ ಆಗಿದೆ. ನೀಟ್ ಪೇಪರ್ 1 ಬಾರಿ ಅಲ್ಲ, 6 ಬಾರಿ ಪೇಪರ್ ಲೀಕ್ ಆದರೂ ನೀವು ಬುದ್ಧಿ ಕಲ್ತಿಲ್ಲ. 22 ಲಕ್ಷ ಜನ ವಿದ್ಯಾರ್ಥಿಗಳು ಪರಿತಪಿಸುವಂತೆ ಮಾಡಿದ್ದೀರಾ. ಮತ್ತೆ 23 ವಿದ್ಯಾರ್ಥಿಗಳ ಜೀವವನ್ನು ನೀವು ಬಲಿ ತಗೊಂಡಿದ್ದೀರಾ. ಅಂದರೆ ನೀವು ನಿಮ್ಮ ಒಂದು ಅಪರಾಧದಿಂದ ಈ ಮಕ್ಕಳ ಕೊಲೆಗಳನ್ನು ನೀವೇ ಮಾಡಿದ್ದೀರಿ ಅಂತ ನಾವು ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ನಾವು ಹೇಳ್ತಕ್ಕಂಥದ್ದು ಯುವ ಭಾರತ ಜಾಗೃತರಾಗ್ತಾ ಇದೆ. ಇವತ್ತು ಈ ದೇಶದ ಈ ಅವ್ಯವಸ್ಥೆಯ ಕಾರಣ ಯಾರು? ಏನು ಇವತ್ತು ರಾಷ್ಟ್ರೀಯ ಮಾಧ್ಯಮಗಳು ಇವತ್ತು ಕಾಲಕ್ಕೆ ಮೋದಿಜಿ ಅವ್ರನ್ನ ಕೂರಿಸ್ಕೊಂಡು ಕ್ವಶನ್ ಕೇಳಿದ್ದಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಈ ಅವ್ಯವಸ್ಥೆ ಆಗ್ತಿರ್ಲಿಲ್ಲ. ಮನ್ ಕಿ ಬಾತ್ ಮಾತಾಡ್ತೀನಿ ಅಂದ್ಬಿಟ್ಟು ಟೆಲಿಪ್ರಾಂಪ್ಟರ್ ಅನ್ನು ನೋಡ್ಕೊಂಡು ಹಿಂಗೆ ಡೈಲಾಗ್ ಬರೆದ್ಬಿಟ್ಟು ಅದನ್ನ ಹಿಂಗೆ ಹಿಡ್ಕೊಂಡು ಓದಕ್ಕೆ ಮೋದಿಜಿ ಅವ್ರು ಬೇಕಾಗಿಲ್ಲ. ಕೈಯಲ್ಲಿ ಫಲಕಗಳನ್ನ ಹಿಡಿದು ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರ ಹಾಗೂ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನೀಟ್ ಪರೀಕ್ಷೆಯ ಪಾರದರ್ಶಕತೆ ಕಾಪಾಡಬೇಕು, ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟ ನಡೆಸಬಾರದು ಹಾಗೂ ಅಕ್ರಮಗಳಿಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ರು. ಫ್ರೀಡಂ ಪಾರ್ಕ್ನಲ್ಲಿ AIDSO ಸ್ಟೂಡೆಂಟ್ ಆರ್ಗನೈಸೇಷನ್ ಇಂದ ಒಂದು ಪ್ರತಿಭಟನೆಯನ್ನು ನಡೆಸಿದ್ವಿ. ಏನು ಹಲವಾರು ತಿಂಗಳುಗಳಿಂದ ನಾವು ನೋಡ್ತಾ ಇದ್ದೀವಿ, ನೀಟ್ ಅವಾಂತರ ನಡೀತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಮತ್ತೆ ಎಕ್ಸಾಮ್ ಬರಿಬೇಕಾಯಿತು. ವಿದ್ಯಾರ್ಥಿಗಳು 22 ಲಕ್ಷ ಜನ ವಿದ್ಯಾರ್ಥಿಗಳು ಬರಿಬೇಕಾಯಿತು. ಅದರಲ್ಲೂ ಕೂಡ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಅಂದರೆ 22 ಲಕ್ಷ ಜನ ವಿದ್ಯಾರ್ಥಿಗಳು ಕೂಡ ಯಾವುದೇ ತಪ್ಪಿಲ್ಲದೆ ಈ ಅವಾಂತರನ ಅನುಭವಿಸಿದ್ರು. ಆಲ್ರೆಡಿ 21 ಜೀವಗಳನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಕೇಂದ್ರ ಸರ್ಕಾರ ಆಗಲಿ, NTA ಆಗಲಿ ಅಥವಾ ಯೂನಿಯನ್ ಎಜುಕೇಷನ್ ಮಿನಿಸ್ಟರ್ ಆಗಲಿ ಯಾರೂ ಕೂಡ ಜವಾಬ್ದಾರಿನ ತಗೊಳ್ತಾ ಇಲ್ಲ. ಏನು ನಿನ್ನೆ ಪಾರ್ಲಿಮೆಂಟ್ ಮಾರ್ಚ್ ಮಾಡ್ತಾ ಇದ್ರು, ಅಲ್ಲಿ ಪೀಸ್ಫುಲ್ಲಾಗಿ ನಡೀತಾ ಇದ್ದಂಥ ಮಾರ್ಚನ್ನ ಡಿಸ್ರಪ್ಟ್ ಮಾಡಿ ಎಲ್ಲೆಲ್ಲಿಂದನೋ ಪೊಲೀಸ್ಗಳು ಬಂದು ಬ್ಯಾಡ್ಜ್ಗಳನ್ನೂ ಹಾಕ್ಕೊಳ್ತೀರಾ, ಬಂದು ಹೆಣ್ಣು ಗಂಡು ಅಂತಲೂ ನೋಡಿದಿರಾ ಚೆನ್ನಾಗಿ ಹೊಡೆದು ಏನು ಸ್ಟೂಡೆಂಟ್ಸಿಗೆ ಇಷ್ಟು ತೊಂದರೆ ಕಾಸ್ ಮಾಡಿದ್ದಾರೆ ಲಾಠಿಯಿಂದ, ಟಿಯರ್ ಗ್ಯಾಸಿಂದ. ಇದನ್ನು ಖಂಡಿಸಿ ಇನ್ನು ಪ್ರತಿಭಟನೆಯಲ್ಲಿ ಮಾತನಾಡಿದ ಮುಖಂಡರು, ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನ ನಿರ್ಧರಿಸುವ ನೀಟ್ ಪರೀಕ್ಷೆಯಲ್ಲಿ ಪದೇ ಅಕ್ರಮಗಳ ಆರೋಪಗಳು ಕೇಳಿಬರ್ತಾ ಇರುವುದು ಆತಂಕಕಾರಿ ಬೆಳವಣಿಗೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಮಗ್ರ ಸುಧಾರಣೆ ತರಬೇಕು ಮತ್ತು ವಿದ್ಯಾರ್ಥಿಗಳಿಗೆ ನ್ಯಾಯವನ್ನ ಒದಗಿಸಬೇಕು ಎಂದು ಆಗ್ರಹಿಸಿದ್ರು. ಇವತ್ತು ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದೊಡ್ಡ ಹೋರಾಟ ಮಾಡ್ತಾ ಇದ್ದೀವಿ. AIDSO ವಿದ್ಯಾರ್ಥಿ ಸಂಘಟನೆಯಿಂದ ಇವತ್ತು ನೀಟ್ ಹಗರಣ ಆಗಿದೆ, ಅದರಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಅಕೌಂಟೆಬಿಲಿಟಿ ಬೇಕು. ಹಾಗೆಯೇ ಶಿಕ್ಷಣ ಸಚಿವರ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ, ಹಾಗೆಯೇ NTA ರದ್ದುಗೊಳಿಸಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ವಿ. ಆ ಹೋರಾಟದ ಮೇಲೆ ಇವತ್ತು ದಾಳಿ ನಡೆದಿದೆ, ಲಾಠಿ ಚಾರ್ಜ್ ಮಾಡಿದ್ದಾರೆ, ಅದೇ ರೀತಿ ಟಿಯರ್ ಗ್ಯಾಸನ್ನು ಹಾಕಿದ್ದಾರೆ. ಇದನ್ನು ಖಂಡಿಸಿ AIDSO ವಿದ್ಯಾರ್ಥಿ ಸಂಘಟನೆಯಿಂದ ಫ್ರೀಡಂ ಪಾರ್ಕಲ್ಲಿ ದೊಡ್ಡ ಹೋರಾಟ ಮಾಡ್ತಾ ಇದ್ದೀವಿ. ನ್ಯಾಯ ಸಿಗೋವರೆಗೂ ಕೂಡ ಹೋರಾಟ ಮುಂದುವರಿಯುತ್ತೆ. ಒಂದು ವೇಳೆ ಸಿಗಲಿಲ್ಲ ಅಂದ್ರೆ ಮುಂದೆ ಏನು ಮಾಡ್ತೀರಾ ಸರ್? ಇನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಮೇಡಮ್. ಇವತ್ತು 2 ಲಕ್ಷ ಬಂದಿದ್ದಾರೆ, ನಾಳೆ 10 ಲಕ್ಷ ಬರ್ತೀವಿ ಹೋರಾಟ ಮಾಡೋದಕ್ಕೆ. ನೀವು ಗಮನಿಸಿರ್ಬೋದು, ಯೂತ್ಸು ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಎಲ್ಲರೂ ಕೂಡ ಬೀದಿ ಬಂದು ಹೋರಾಟ ಮಾಡ್ತಾ ಇದ್ದಾರೆ, ಸ್ಟೂಡೆಂಟ್ಸ್ ಬಂದು. ಇದೇ ವೇಳೆ ದೆಹಲಿಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದವರ ಮೇಲೆ ಹಲ್ಲೆ ನಡೆದಿದೆ ಎಂದು ಆರೋಪಿಸಿ ಘಟನೆಯ ಬಗ್ಗೆ ನಿಷ್ಪಕ್ಷಪಾತ ಹಾಗೂ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ರು. ನೀಟ್ ಪೇಪರ್ ಲೀಕ್ ಆಗಿದೆ, ಮೊದಲನೇ ಬಾರಿ ಅಲ್ಲ, ಅದು ಅಲ್ಲದೆ ಇನ್ನ ಜಾಸ್ತಿ ಪೇಪರ್ಸ್ಗಳು ಲೀಕ್ ಆಗ್ತಾ ಇದೆ. ಸೊ ಅದನ್ನು ಪ್ರತಿಭಟಿಸಿ ನಾವಿಲ್ಲಿ ಬಂದಿರೋದು. ಧರ್ಮೇಂದ್ರ ಪ್ರಧಾನ್ ಅವರ ರೆಸಿಗ್ನೇಷನ್ ಕೇಳ್ತಾ ಇದ್ದೀವಿ. ರೆಸಿಗ್ನೇಷನ್ ಅಷ್ಟೇ ಅಲ್ಲದೆ ಅಟ್ಲೀಸ್ಟ್ ಹೋಲ್ಟು ಇಲ್ಲಿ ಬಂದು ನಮ್ಗೆ ಏನಾದರೂ ಹೇಳಬೇಕಾಗಿತ್ತು, ಜನತೆ ಮಂತರ್ಗೆ ಅವ್ರು ಬರಬೇಕಾಗಿತ್ತು. ಅಟ್ಲೀಸ್ಟ್ ರೆಸಿಗ್ನೇಷನ್ ಕೊಟ್ಟಿಲ್ಲ ಅಂದ್ರೂ ಏನಾದರೂ ಒಂದು ಬಂದು ಯೂತ್ ಜೊತೆ ಮಾತಾಡಬೇಕಾಗಿತ್ತು. ಸೋನಮ್ ವಾಂಗ್ಚುಕ್ ಅವರು 20 ದಿನದಿಂದ ಏನು ಊಟ ಮಾಡಿಲ್ಲ. ಅಷ್ಟಲ್ಲದೆ 3 ಜನ ಅಲ್ಲಿ ಸ್ಟೂಡೆಂಟ್ಸ್ ಏನು ಊಟ ಮಾಡದೆ ಇದನ್ನು ಪ್ರತಿಭಟಿಸ್ತಾ ಇದ್ದಾರೆ. ಅದನ್ನು ಯಾವುದನ್ನು ಅವರು ರಿಯಾಕ್ಟೇ ಮಾಡದೆ ಅವ್ರ ಮನೆಯಲ್ಲಿ ಕೂತ್ಕೊಂಡು ಅಲ್ಲಿಗೆ ಪ್ರತಿಭಟನೆ ಮಾಡಕ್ಕೆ ಬಂದಿರೋ ಯೂತ್ಗೆ ಲಾಠಿ ಚಾರ್ಜ್ ಮಾಡಿಸಿರೋದು ಇದು ಡೆಮೋಕ್ರಸಿಗೆ ವಿರುದ್ಧವಾಗಿದೆ. ಸೊ ಅದನ್ನು ಪ್ರತಿಭಟಿಸಿ ನಾವಿಲ್ಲಿ
ಪ್ರತಿಭಟನೆ ಶಾಂತಿಯುತವಾಗಿ ನಡೆಯಿತು. ವಿದ್ಯಾರ್ಥಿಗಳ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ಪರೀಕ್ಷಾ ವ್ಯವಸ್ಥೆಯನ್ನ ಇನ್ನಷ್ಟು ಪಾರದರ್ಶಕ ಹಾಗೂ ವಿಶ್ವಾಸಾರ್ಹವಾಗಿಸುವಂತೆ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರವನ್ನ ಆಗ್ರಹಿಸಿದ್ರು. ಬೋಸಮ್ಮ, ಪ್ರಗತಿ ಟಿವಿ, ಬೆಂಗಳೂರು.